ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಲೆನಾಡಿನ ಮಳೆ ಅಂದರೆ ಕೇವಲ ಮಳೆಯಲ್ಲ, ಅದು ಪ್ರಕೃತಿಯ ಒಂದು ಸುಂದರ ಅನುಭವ. ಮಳೆಯ ಹನಿಗಳು, ಹಸಿರಿನಿಂದ ಕಂಗೊಳಿಸುವ ಬೆಟ್ಟಗಳು, ಮಣ್ಣಿನ ಪರಿಮಳ ಇವೆಲ್ಲ ಸೇರಿ ಮಲೆನಾಡಿನ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸುತ್ತಿವೆ. ಇವೆಲ್ಲದರ ನಡುವೆ ನಮ್ಮ ಮಲೆನಾಡಿನ ಗದ್ದೆನೆಟ್ಟಿಯ ಸೊಬಗನ್ನು ನೋಡೋಣ ಬನ್ನಿ. ನಮ್ಮ ಹಳ್ಳಿ ಜೀವನದ ಸುಂದರ ಕ್ಷಣಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಎತ್ತ ನೋಡಿದರೂ ಹಸಿರಿನಿಂದ ಕಂಗೊಳಿಸುವ ಈ ಮನಮೋಹಕ ಗದ್ದೆಯ ನೋಟವನ್ನು ಒಮ್ಮೆ ನೋಡಿದರೆ ಸಾಕು, ಪ್ರಕೃತಿಯ ಪ್ರೀತಿಯಲ್ಲಿ ಮುಳುಗಿಬಿಡುತ್ತೀರಿ. ಹೌದು, ಸಾಮಾನ್ಯವಾಗಿ ಮಲೆನಾಡುಗಳಲ್ಲಿ ಈ ಜೂನ್ ಜುಲೈ ತಿಂಗಳುಗಳಲ್ಲಿ ಅಬ್ಬರದ ಗದ್ದೆನೆಟ್ಟಿಯ ಸಂಭ್ರಮ. ನಾವು ಕೂಡ ನಮ್ಮ ಮನೆ ಗದ್ದೆನೆಟ್ಟಿ ಮಾಡ್ತಿರೋರಿಗೆ ಊಟ ತಗೊಂಡು ಬಂದಿದ್ದೇವೆ. ಈ ನೆಟ್ಟಿ ಮಾಡೋದಕ್ಕಿಂತ ಮೊದಲು ಸುಮಾರು 20 ದಿನಗಳ ಮೊದಲು ಭತ್ತದ ಬೀಜವನ್ನು ಹಾಕಿರ್ತಾರೆ. ಅದಕ್ಕೆ ಅಗಿ ಬೀಜ ಅಂತ ಹೇಳಿ ನಮ್ಮ ಸೈಡು ಕರೀತಾರೆ. 20 ದಿನಗಳ ನಂತರ ಆ ಅಗೆಯನ್ನು ಕಿತ್ತು ಈ ಥರ ಚಿಕ್ಕ ಚಿಕ್ಕ ಕಟ್ಟುಗಳನ್ನಾಗಿ ಕಟ್ಕೊಳ್ತಾರೆ. ಆ ಕಟ್ಟುಗಳನ್ನು ಒಂದೊಂದಾಗಿ ತಗೊಂಡು ನಡುತ್ತಿರುವ ಪ್ರೋಸೆಸ್ಸು ಇವತ್ತಿನ ಕಾರ್ಯಕ್ರಮ. ಅದಕ್ಕಾಗಿ ತುಂಬ ಜನ ಬಂದಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ನೀವು, ಎಲ್ಲರೂ ಒಂದೊಂದು ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಗದ್ದೆ ಹೂಡುವುದು, ಕಸಗಳನ್ನು ಕ್ಲೀನ್ ಮಾಡೋದು, ಹಾಳಿ ಕಡಿಯುವುದು, ಹೀಗೆ ಗದ್ದೆಯನ್ನು ಹೂಡಿ ರೆಡಿ ಮಾಡಿಕೊಟ್ಟಿರುವ ಗದ್ದೆಯಲ್ಲಿ ಮಹಿಳೆಯರು ಅಗೆಯನ್ನು ನೆಡುತ್ತಿದ್ದಾರೆ. ಹೇಳೋದಕ್ಕೆ ಈಸಿ ಅನಿಸ್ಬೋದು, ಆದರೆ ಈ ಹಸಿರಿನ ಹಿಂದೆ ಒಬ್ಬ ರೈತನ ಬೆವರು, ಕಷ್ಟ ಮತ್ತು ಹಗಲಿರುಳಿನ ಪ್ರತಿಶ್ರಮ ಅಡಗಿದೆ. ಬಿಸಿಲಿರಲಿ, ಮಳೆ ಇರಲಿ, ತಮ್ಮ ಕುಟುಂಬದಷ್ಟೇ ಅಲ್ಲ, ನಮ್ಮೆಲ್ಲರ ಹೊಟ್ಟೆ ತುಂಬಿಸಲು ರೈತ ನಿರಂತರವಾಗಿ ದುಡಿಯುತ್ತಾನೆ. ನಮ್ಮ ತಟ್ಟೆಗೆ ಬರುವ ಪ್ರತಿಯೊಂದು ಅಕ್ಕಿ ಕಾಳಿನ ಹಿಂದೆ ರೈತನ ಶ್ರಮದ ಕಥೆ ಇದೆ. ಸೊ ಅನ್ನವನ್ನು ಎಂದಿಗೂ ವ್ಯರ್ಥ ಮಾಡಬೇಡಿ ಮತ್ತು ರೈತನ ಪರಿಶ್ರಮವನ್ನು ಸದಾ ಗೌರವಿಸೋಣ. ಹಾಗೆ ಇಲ್ಲಿ ಮಳೆ ಬರಲಿ ಬರದೇ ಇರಲಿ, ಕೆಲಸ ಅಂತೂ ಮಾಡ್ತಾನೇ ಇದ್ದಾರೆ. ಇದೇ ಗದ್ದೆಯಲ್ಲಿ ನಾನು ಲಾಸ್ಟ್ ಟೈಮ್ ಒಂದು ಲಾಗ್ ಮಾಡಿದ್ದೆ. ಭೂಮಿ ಹುಣ್ಣಿಮೆ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿದ್ವಿ. ಇವಾಗಲೂ ಕೂಡ ಒಂಥರ ಅದೇ ಥರ ಫೀಲ್ ಆಗ್ತಾ ಇದೆ. ಯಾಕಂದರೆ ಇಲ್ಲಿ ಕೆಲಸ ಮಾಡ್ತಿರೋ ಸುಮಾರು 17 ಜನರಿಗೆ ಅಡುಗೆ ಮಾಡಿಕೊಂಡು ಊಟ ತೊಗೊಂಡು ಬಂದಿದ್ದೇವೆ. ಅವರೆಲ್ಲರೂ ಇಲ್ಲೇ ಕೂತ್ಕೊಂಡು ಊಟ ಮಾಡ್ತಾರೆ. ಈ ಗದ್ದೆ ಬದಿಯಲ್ಲಿ ಕೂತು ನಿಸರ್ಗದ ಮಡಿಲಲ್ಲಿ ಊಟ ಮಾಡೋದು ಮನಸ್ಸಿಗೆ ತುಂಬ ಹಿತ ನೀಡುತ್ತದೆ. ಊಟಕ್ಕೆ ಬನ್ನಿ ಅಂತ ನಾನು ಕರಿತಾನೇ ಇದ್ದೀನಿ, ಆದರೆ ಟೈಮ್ ಆಗಿರಲಿಲ್ಲ. 12:30ಗೆ ಬಂದಿದ್ವಿ. ಅವರು ಇನ್ನೂ 1:30 ಆಗಲಿ, ಆಮೇಲೆ ಬರ್ತೀವಿ ಅಂತ ಗದ್ದೆ ನೆಟ್ಟಿ ಮಾಡೋದ್ರಲ್ಲಿ ಬ್ಯುಸಿ ಆದರು. ನಾವು ಕೂಡ ಸ್ವಲ್ಪ ನೆಟ್ವಿ, ನಡೆದಾಡಿದ್ವಿ. ಕೊನೆಗೆ ಈ ಕಡೆ ಬರಬೇಕಲ್ಲ, ಹಂಗೋ ಹಿಂಗೋ ಹಾಳಿದಾಡ್ಕೊಂಡು ಈ ಕಡೆ ಬಂದು ಸೇರ್ಕೊಂಡ್ವಿ. ಆ ಸಮಯದಲ್ಲಿ ಮಳರಾಯ ಸ್ವಲ್ಪ ರೆಸ್ಟಿಗೆ ಹೋಗಿದ್ದ ಅನಿಸತ್ತೆ. ಇದೇ ಒಳ್ಳೆ ಸಮಯ ಊಟ ಮಾಡೋದಕ್ಕೆ ಅಂತ ತಂದಿರೋ ಊಟದ ಬುತ್ತಿಯ ಗಂಟನ್ನೆಲ್ಲ ತಂದು ಊಟ ಬಡಿಸೋದಕ್ಕೆ ತಯಾರಿ ಮಾಡ್ಕೊಂಡ್ವಿ. ಹಾಗೆ ಬಂದಿರೋರೆಲ್ಲ ಗದ್ದೆಯಲ್ಲಿರುವ ನೀರಿಂದನೇ ಕೈಕಾಲು ಮುಖ ತೊಳೆದು ಊಟಕ್ಕೆ ಕೂತ್ಕೊಂಡ್ರು. ಹಾಗೆ ತುಂಬ ಸಮಾಧಾನವಾಗಿ ಖುಷಿಯಿಂದ ಊಟ ಮಾಡಿದ್ರು. ನಾವು ಕೂಡ ಅಲ್ಲೇ ಊಟ ಮಾಡ್ಕೊಂಡ್ವಿ. ಹಾಗೆ ಊಟ ಆದ ನಂತರ ಟೀ ಕೂಡ ತೊಗೊಂಡು ಹೋಗಿದ್ವಿ. ಟೀ ಕುಡ್ಕೊಂಡು ಮತ್ತೆ ಅದೇ ಪ್ರೋಸೆಸ್, ಪ್ಲಾಸ್ಟಿಕ್ ಕೊಪ್ಪೆಯನ್ನು ಧರಿಸ್ಕೊಂಡು ಅಖಾಡಕ್ಕೆ ಸಿದ್ಧರಾದರು. ಮತ್ತೆ ಅವರವರ ಕೆಲಸದಲ್ಲಿ ಅವರು ಬ್ಯುಸಿ ಆದರು. ನನ್ನ ಮಗನಿಗೆ ಈ ಥರ ಕೆಲಸ ಆ್ಯಕ್ಟಿವಿಟೀಸ್ ಅಂದರೆ ತುಂಬ ಎಂಜಾಯ್ ಮಾಡ್ತಾನೆ. ಮನೆಗೆ ಹೋಗೋಣ ಬಾ ಅಂದರೆ ಬರೋದಕ್ಕೆ ತಯಾರಿರಲಿಲ್ಲ. ತುಂಬ ಟಯರ್ಡ್ ಕೂಡ ಆಗಿದ್ದ. ಹಾಗೆ ಅವನಿಗೆ ಕರ್ಕೊಂಡು ನಾವು ಮನೆ ಕಡೆ ರಿಟರ್ನ್ ಹೊರಟ್ವಿ. ಇವತ್ತಿನ ವ್ಲಾಗ್ ಇದಾಗಿತ್ತು. ಬಾಯ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಧನ್ಯವಾದಗಳು.